ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಹಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಹಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಹಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಹಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಾಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಾಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದು ಎಲ್ಲ ಡ್ರೈವರ್ಗಳನ್ನು ಚಾಲಕರನ್ನು ಕೂಡ ರೊಚ್ಚಿಗೆಳಿಸಿದೆ. ಹೀಗಾಗಿ ಸಾದಾಹಳ್ಳಿ ಗೇಟ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಏರ್ಪೋರ್ಟ್ ನಲ್ಲಿ ಏನು ಹೊಸ ನಿಯಮನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಏನಂದ್ರೆ ಏರ್ಪೋರ್ಟ್ ನಿಂದ ಸಾದಳ್ಳಿ ಟೋಲ್ ಬಳಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂತ ಚಾಲಕರನ್ನ ಕೆಲವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏರ್ಪೋರ್ಟ್ ನ ಟ್ಯಾಕ್ಸಿಯಲ್ಲಿ ಯೆಲ್ಲೋ ಬೋರ್ಡ್ಗಳು ಪಿಕಪ್ 1 ಪಾಯಿಂಟ್ ಏನಿದೆ ಆ ಪಿಕಪ್ 1 ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ಗಳನ್ನ ನಿಷೇಧ ಮಾಡಿರುವಂತದ್ದು. ಕಳೆದ 3-4 ದಿನಗಳಿಂದ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಬೋರ್ಡ್ ನ ಸಾವಿರಾರು ಟ್ಯಾಕ್ಸಿ ಚಾಲಕರು ಇವತ್ತು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಯೆಲ್ಲೋ ಬೋರ್ಡ್ ವಾಹನಗಳನ್ನ ಕೂಡಲೇ ನಮಗೆ ಪಿಕಪ್ ಪಾಯಿಂಟ್ ಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವರಿಂದ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಏನ್ ನಿಮ್ಮ ಹೋರಾಟ? ಪಾರ್ಕಿಂಗ್ ಅಲ್ಲಿ 10 ನಿಮಿಷ ಒಳಗಡೆನೆ ಪಿಕಪ್ ಮಾಡ್ಬೇಕಂತೆ.